ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವೈಟ್ಫೀಲ್ಡ್ ಬಳಿ ಇರುವ ರಾಧಾಕೃಷ್ಣ ದೇಗುಲದಲ್ಲಿ ರಾಧಾಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ದೇವರಿಗೆ ವಿಶೇಷ ಪೂಜೆ ಮಾಡಲಾಯಿತು. ಬೆಣ್ಣೆಪ್ರಿಯ ಕೃಷ್ಣನ ಆರಾಧನೆಯಲ್ಲಿ ನಾಡಿನ ಜನರು ಇಂದು ಪುಳಕಗೊಂಡಿದ್ದು, ಮಹದೇವಪುರದ ವೈಟ್ಫೀಲ್ಡ್ ಇನ್ನರ್ ಸರ್ಕಲ್ನಲ್ಲಿರುವ ರುಕ್ಮಿಣಿ ಸಮೇತ ರಾಧಾಕೃಷ್ಣನಿಗೆ ವಿವಿಧ ಬಗೆಯ ಹೂವುಗಳಿಂದ ವಿಶೇಷ ಅಲಂಕರಿಸಿ ಹೋಮ ಪೂಜೆಗಳನ್ನು ಮಾಡಲಾಯಿತು. ವೈಟ್ಫೀಲ್ಡ್, ರಾಮಗೊಂಡನಹಳ್ಳಿ, ಇಮ್ಮಡಿಹಳ್ಳಿ, ವರ್ತೂರು, ಕಾಡುಗುಡಿ ಸೇರಿದಂತೆ ವಿವಿಧ ಬಡಾವಣೆಗಳ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಶ್ರಾದ್ದ ಭಕ್ತಿಯಿಂದ ದೇವರಲ್ಲಿ ಹರಕೆ ಮಾಡಿಕೊಂಡರೆ ತಮ್ಮ ಬೇಡಿಕೆಗಳು ನೆರವೇರುತ್ತವೆ ಎಂಬ ನಂಬಿಕೆಯಿಂದ ಭಕ್ತಾದಿಗಳು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಹರೇ ಕೃಷ್ಣ. ಇಂದು ವೈಟ್ಫೀಲ್ಡ್ ಭಾಗದಲ್ಲಿ ಶ್ರೀಕೃಷ್ಣ ರಾಧಾ ಸೇವಾ ಸಮಿತಿ ವತಿಯಿಂದ ಈ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು, ಹೋಮಗಳು ಮತ್ತು ಅನ್ನದಾನ ಸಮರ್ಪಣೆ ನಡೀತಾ ಇದೆ. ಭಕ್ತಾದಿಗಳು ಹಲವಾರು ಕಡೆಯಿಂದ ಬಂದು ಇಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಶ್ರೀಕೃಷ್ಣನಿಗೆ ಹುಟ್ಟುಹಬ್ಬವನ್ನು ಇದನ್ನು ಬ್ಲೆಸ್ಸಿಂಗ್ಸ್ ಅನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಹರೇ ಕೃಷ್ಣ. ಎಲ್ಲೆಲ್ಲಿಂದ ಭಕ್ತಾದಿಗಳು ಬಂದಿದ್ದಾರೆ? ಏನು ವಿಶೇಷ? ಭಕ್ತಾದಿಗಳು ಸುತ್ತಮುತ್ತಲು ಈ ಕಡೆ ವೈಟ್ಫೀಲ್ಡ್, ಮಹದೇವಪುರ ಸುತ್ತಮುತ್ತಲು ಹೊಸಕೋಟೆ, ಇಲ್ಲೊಂದೇ ದೇವಸ್ಥಾನ ಇರೋ ಕಾರಣದಿಂದ ಸುತ್ತಮುತ್ತಲಿಂದ ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಈ ದೇವಸ್ಥಾನ ವಿಶೇಷತೆ ತುಂಬಾ ಇದೆ. ಅನ್ಕೊಂಡಿದ್ದು ಎಲ್ಲ ನಡೆಯುತ್ತೆ ಕೆಲಸಗಳು. ಕ್ಷಣ ಮಾತ್ರದಲ್ಲಿ ಎಷ್ಟೋ ಜನಕ್ಕೆ ಪವಾಡಗಳು ನಡೆದು ಈ ದೇವಸ್ಥಾನದಲ್ಲಿ ಎಷ್ಟೋ ಭಕ್ತಾದಿಗಳು ಬಂದು ಇಲ್ಲಿ ಹರಕೆ ಸಲ್ಲಿಸ್ಕೊಂಡು ಹೋಗ್ತಾರೆ, ಪೂಜೆ ಕೈಂಕರ್ಯಗಳು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ವೈಟ್ಫೀಲ್ಡ್ ಭಾಗದ ಶ್ರೀಕೃಷ್ಣ ದೇವಸ್ಥಾನ ನಮ್ಮ ರಾಮಗೊಂಡಳಿಯ ಹಿರಿಯ ಮುಖಂಡರು ಹಾಗೂ ಈ ದೇವಸ್ಥಾನದ ಜೀರ್ಣೋದ್ಧಾರಕರು, ಸಂಸ್ಥಾಪಕರು ಆದಂತಹ ವೇಣುಗೋಪಾಲ್ ಅಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷವೂ ಸಹ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಈ ಬಾರಿಯ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಭಗವಂತ ಏನು ಈ ಪ್ರತಿ ನಮ್ಮ ಈ ತಾಲೂಕಾಗಿರ್ಬೋದು, ಈ ನಮ್ಮ ಜನಕ್ಕಾಗಿರ್ಬೋದು, ಶ್ರೀಕೃಷ್ಣನ ಆಶೀರ್ವಾದ ಎಲ್ರಿಗೂ ಸಿಗಬೇಕು. ಈ ಭಾಗದಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಇರಲಿಲ್ಲ. ಹಾಗಾಗಿ ನಾಯಕರು ಈ ಭಾಗದಲ್ಲಿ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದ ಸಿಗೋಸ್ಕರ ದೇವಸ್ಥಾನ ನಿರ್ಮಾಣ ಮಾಡೋ ಮುಖಾಂತರ ಇವತ್ತು ಇಷ್ಟು ಸಾವಿರಾರು ಜನ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ. ಪರಮಾತ್ಮ ಎಲ್ರಿಗೂ ಆ ಒಂದು ಆಶೀರ್ವಾದವನ್ನು ನೀಡಲಿ. ಜೊತೆಗೆ ಆ ಶ್ರೀಕೃಷ್ಣ ಪರಮಾತ್ಮನ ಏನು ಸಿದ್ಧಾಂತಗಳಿದಾವೆ ಅದನ್ನು ನಾವೆಲ್ಲ ಅಳವಡಿಸ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಏನು ಇವತ್ತೊಂದು ದಿವಸ ನಮ್ಮ ವೈಟ್ಫೀಲ್ಡ್ ಭಾಗದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಸೇರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಬಹಳಷ್ಟು ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇನು 12 ವರ್ಷದಿಂದ, ಸುಮಾರು 12 ವರ್ಷದಿಂದ ನಮ್ಮ ರಾಜಣ್ಣವರು, DK ರಾಜಣ್ಣವರು, ಮತ್ತೆ ವೇಣುಗೋಪಾಲಣ್ಣವರು ಹಾಗೂ ಮುನ್ಷಮ್ಮಣ್ಣವರು, ವಿಶ್ವ ಅಣ್ಣವರು, ವಿಜಯಕುಮಾರ್ ಅಣ್ಣವರು, ತೇಜಸ್ ಅವರು ಹಾಗೂ ಎಲ್ಲ ನಮ್ಮ ಯತೀಶ್ ಗೌಡ ಅವರು ಹಾಗೂ ಇನ್ನೂ ಎಲ್ಲ ಸುಮಾರು ನಾಯಕರುಗಳು ಸೇರಿ ಈ ಭಾಗದಲ್ಲಿ ನಮ್ಮ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿ ಸಮಸ್ತ ನಾಡಿನ ಜನರಿಗೆ ಆಶೀರ್ವಾದನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷನೂ ಸಹ ಅದ್ದೂರಿಯಾಗಿ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಸ್ತ ಜನರು ಇಲ್ಲಿ ಬಂದು ಆಶೀರ್ವಾದನ ಪಡೀಲಿ, ಮತ್ತೆ ದೇವರ ಕೃಪೆಗೆ ಪಾತ್ರರಾಗಲಿ ಅಂತೇಳಿ ನಾನು ಕೋರ್ಕೊಳ್ತೀನಿ.